ವೀಕ್ಷಕರೇ, ಇಲ್ಲಿ ನೋಡಿ ಹುಬ್ಬಳ್ಳಿ ಅಲ್ವಾ? ಹುಬ್ಬಳ್ಳಿ ಯಾವ ಯಾವ ಏರಿಯಾ ಅನ್ನೋದು? ಗೋಪನಕೊಪ್ಪ. ಕೇಶವಪುರ ಗೋಪನಕೊಪ್ಪ. ಸರಿ, ನೀವು ಸೈಟ್ ತೋರಿಸಿದ್ರಿ. ಸೈಟ್ ತೋರಿಸಿದಾಗ ಅಲ್ಲಿ ಏನು ಹೇಳಿದೆ ಅಂತಂದ್ರೆ, ಇದು ಸ್ವಲ್ಪ ಲೇಟ್ ಆಗುತ್ತೆ, ವಿಳಂಬ ಆಗಿದೆ, ಈಗ ಸ್ಟಾರ್ಟ್ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ. ಇನ್ನು 1.5 ತಿಂಗಳು ಸ್ಟಾರ್ಟ್ ಆಗುತ್ತೆ, 45 ದಿವಸದ ಒಳಗಡೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಈಗ ಯಾಕಂದ್ರೆ 4 ವರ್ಷದಿಂದ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ರಿ ಅಲ್ವಾ? ನಾನು ಹೇಳಿದ ನಿಜ ಅನಿಸ್ತಾನೆ? ನಾನು ಹೇಳಿದ್ರೆಲ್ಲ ನಿಜ ಅನಿಸ್ತಾ? ಸುಮ್ಮನೆ ಹೇಳೋದು ಬೇಡ, ಕರೆಕ್ಟ್ ಅನಿಸ್ತು. ಮತ್ತೆ ನಿಮ್ಮದು ಬಾಡಿಗೆ ಮನೆ, ಈ ಬಾಡಿಗೆ ಮನೆ 25 ವರ್ಷದಿಂದ ಬಾಡಿಗೆ ಮನೆ, 25 ವರ್ಷದಿಂದ ಬಾಡಿಗೆ ಮನೇಲಿ ಇದ್ರಿ. ಇನ್ನು 45 ದಿವಸ ಸ್ಟಾರ್ಟ್ ಮಾಡ್ಕೊಡ್ತೀನಿ, ಎದುರುಬೇಡಿ. ಮತ್ತೆ ತಿರ್ಗಾ ನೀವು ಎಂತ ಮನೆಯನ್ನ ಕಟ್ಟಿದ್ರೆ ನಿಮ್ಮ ಟೋಟಲ್ ಮನೆ 6 ರಿಂದ 7 ತಿಂಗಳ ಕ್ಲೋಸ್ ಮಾಡ್ಕೊಡ್ತೀನಿ. ಅದು ನನ್ನ ಜವಾಬ್ದಾರಿ, ಸರಿನಾ? ಅಂದ್ರೆ ಮಾಡ್ಕೊಳ್ತೀರಿ, ನಿಮ್ಗೆ ಸಾಕಾರ ಆಗುತ್ತೆ ಅಂತ ಹೇಳೋದು ಒಂದು. ಎರಡನೇದು, ಇಲ್ಲಿ ಈ ಮನೆಯಲ್ಲಿ ನಿಮ್ಗೆ ಬಂದಾಗ ಹೇಳಿದೆ, ಅಮ್ಮ ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅಂತ ಒಂದು. ಎರಡನೇದು, ಬಹಳ ವಿರೋಧ ಆಗುತ್ತೆ, ಬಹಳ ವಿರೋಧ ಆಗ್ತಾ ಇದೆ, ಕಸಿವಿಸಿ ಮಾತಿನ ಜಗಳ ವಿರೋಧಗಳು ಆಗ್ತಾ ಇದೆ ಅಂತ ಹೇಳಿದೆ ನಾನು ಅಲ್ವಾ? ನಿಮಗೆ ನಾನು ಹೇಳಿದ್ರಲ್ಲಿ ನಿಮಗೆ ನಿಜಾಂಶ ಅನಿಸ್ತಾ? ಹೌದಾ? ಹೌದಾ? ಸ್ವಲ್ಪ ಹತ್ರ ಬಾ, ಸ್ವಲ್ಪ ಜ್ವರ ಹೇಳಿ ವೀಕ್ಷಕರು. ಒಂದ್ ದಿವಸ ಆರಾಮ್ರಿ, ಒಂದ್ ದಿವಸ ನನಗೆ ಆರಾಮ ಇರಕ್ಕೆ ಈಗ ನೀವೇನಾದ್ರೂ ನನಗೆ ಗೊತ್ತಿತ್ತಾ ಮೊದಲೇನಾದ್ರು? ಇಲ್ವಾ? ಇವತ್ತೇ ಫಸ್ಟ್ ಅಲ್ವಾ? ಫಸ್ಟ್ ಅಲ್ವಾ? ಒಂದು ಸರ್ಕಾರಿ ನೌಕರರಾದ್ರೂ ಕೂಡ ಒಂದು ಮನೆ ಕಟ್ಟಕ್ಕಾಗಿಲ್ಲ. 25 ವರ್ಷದಿಂದ 25 ವರ್ಷ. ಸರಿ, ಇನ್ನು 45 ದಿವಸ ಸ್ಟಾರ್ಟ್ ಆಗುತ್ತೆ, 6 ತಿಂಗಳಲ್ಲಿ ಕ್ಲೋಸ್ ಆಗುತ್ತೆ. ಹೆದರ್ಬೇಡಿ, ನಮ್ಮ ಇವ್ರಿಗೆ ಶ್ರೀಧರ್ಗೆ ಹೇಳಿದ್ದೀನಿ, ಮಾಡ್ಕೊಳ್ಳಿ. ಒಂದು, ನಿಮ್ಗೆ ಹೇಳಿದ್ದು 100ಕ್ಕೆ 100 ಸತ್ಯ ಅನಿಸ್ತಾ? 100% ಸತ್ಯ. ವೀಕ್ಷಕರಿಗೆ ಏನ್ ಹೇಳ್ತೀರಾ ನೀವು? ಬಂದಿದ್ರೆ ನಮಗೆ ದೊಡ್ಡ ದೇವರು ಬಂದಾಗಿದ್ದ, ನಮ್ಮ ಬಹಳ ಸಮಸ್ಯೆಗಳಾಗತ್ತೆ. ಏನು ಆಗಲ್ಲ, ಏನು ಅನ್ಕೋಬೇಡಿ. ಬಂದಿರ ನನಗೆ ದೇವ್ರ ಸಮ ಮಾಡಿ ಬಂದಿರಿ, ನನ್ನ ಮಗನ ಥ್ರೂ ಬಂದಿರಿ ನೀವು. ನಿಮ್ಮಿಂದ ಒಳ್ಳೇದ. ನಿಮ್ಮ ಆರೋಗ್ಯ ಅಂತೂ ಸರಿ ಇಲ್ಲ. ಆರೋಗ್ಯ ಇವ್ರು ಚೆನ್ನಾಗಿದ್ದಾರೆ, ಏನು ಅದ್ರ ಬಗ್ಗೆ ಡೌಟ್ ಇಲ್ಲ. ಇವ್ರು ಚೆನ್ನಾಗಿದ್ದಾರೆ, ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅಲ್ವಾ? ನೀವು ಆ ಮನೆಗೆ ಹೋಗಿ ಆಟೋಮೆಟಿಕ್ ಸರಿ ಹೋಗ್ತೇವೆ. ಅದಕ್ಕೆ ನಾನು ಭರವಸೆ ಕೊಡ್ತೀನಿ, ಸರಿನಾ? ಏನು ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. 100ಕ್ಕೆ 100 ನಿಮ್ ಸಂಸಾರ ಸಮೇತ ಬಹಳ ಚೆನ್ನಾಗಿರ್ತೀರಿ ಅನ್ನೋದು ಆಂಜನೇಯ ಸ್ವಾಮಿಯಲ್ಲೇ ನಾನು ಪ್ರಾರ್ಥನೆ ಮಾಡ್ಕೊಡ್ತೀನಿ. ಆಗತ್ತೆ, ಒಳ್ಳೇದಾಗತ್ತೆ. ಇವತ್ತೆಲ್ಲ ಅಷ್ಟು ಕಷ್ಟ ಅನ್ನೋದು ಆಗ್ಬಾರ್ದು. ನೀವೊಂದು ಅಲ್ಲಿ ಗುಡಿಸ್ಲು ಕಟ್ಕೊಳ್ಳಿ, ಬೇಕಾದ್ರೆ ದೊಡ್ಡದಾಗಿ ಬಿಲ್ಡಿಂಗ್ ಕಟ್ತೀವಂತಲ್ಲ, ನೀವೊಂದು ಗುಡಿಸ್ಲು ಕಟ್ಕೊಳ್ಳಿ. ಆ ವಿಚಾರದಲ್ಲಿ ನೋಡಿ, ಈ ಮನೆಯಲ್ಲಿ ಹೆಣ್ಣು ಮಕ್ಕಳ ಆರೋಗ್ಯದ ಮೇಲೆ ತೊಂದರೆ ಆಗುತ್ತೆ ಅಂತ ಹೇಳಿದೆ. ಯಾಕಂದ್ರೆ ಇವ್ರು ಯಾರು ಗೊತ್ತಿರಲಿಲ್ಲ ನನಗೆ. ಹೇಳಿದಾಗ ಅವ್ರೇನ್ ಹೇಳಿದ್ರು, ಒಂದು ದಿವಸ ಚೆನ್ನಾಗಿದ್ರೆ ಒಂದು ದಿವಸ ಚೆನ್ನಾಗಿಲ್ಲ, ದೀರ್ಘವ್ಯಾಧಿ ಆಗ್ತಾ ಇದೆ, ನನಗೆ ಭಾರಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಸೊ ಹಾಗಾಗಿ ಈ ವಾಸ್ತು ಅನ್ನೋದು ಇಷ್ಟು ಪ್ರಬಲವಾಗಿರುತ್ತೆ ಅಲ್ಲ. ಇರ್ಲಿ, ಅದು ಪರ್ಸನಲ್ ವಿಚಾರ. ನಾನು ಹಣಕಾಸಿನ ವಿಚಾರದಲ್ಲಿ ಮಾತಾಡೋದು ಬೇಡ. ನಾನು ನಿಮಗೆ ಹೇಳ್ಬಿಟ್ಟಿದ್ದೀನಿ, ನೀವು ನನ್ನ ಹತ್ರ ಮಾತಾಡಿದ್ದೀನಿ. ಆಸ್ ಎ ವಿಡಿಯೋದಲ್ಲಿ ನಾನು ಹಣಕಾಸಿನ ಬಗ್ಗೆ ಮಾತಾಡೋದು ಬೇಡ ಅಲ್ವಾ? ನಾನು ಇರೋದ್ರಲ್ಲಿ ಸತ್ಯಾಂಶವನ್ನ ಏನ್ ಹೇಳಿದ್ರಿ, ಏನ್ ಆಗ್ತಾ ಇದೆ ಅಂತ ಹೇಳಿದ್ರಿ. ನೀವೇನ್ ಹೇಳಿದ್ರಿ? 100ಕ್ಕೆ 100 ಸತ್ಯ ನೀವು ಹೇಳಿದ್ರಿ ಅಂತ ಹೇಳಿದ್ರಿ ಅಲ್ವಾ? ಇದನ್ನ ಯಾವುದು ನಿಮ್ಮನ್ನ ಕಣ್ಕಟ್ಟು ಮಾತಾಡೋದಾಗ್ಲಿ, ಇನ್ನೊಂದು ಪರದೆ ಕಟ್ಕೊಂಡು ಮಾತಾಡೋದಾಗ್ಲಿ ಅಲ್ವಾ? ಇಲ್ವಲ್ಲ. ಇದೇ ಫಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದ್ರೆ ದೇವ್ರು ಒಳ್ಳೇದ್ ಮಾಡ್ಲಿ. ಆಂಜನೇಯ ಸ್ವಾಮಿ ಸ್ಟೇಷನ್ಗಳನ್ನ ಕೊಟ್ಟು ನಿಮ್ಮ ಕುಟುಂಬನ ಕಾಪಾಡ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ. ಪಾಪ ನೋಡಿ, ಈ ಚಿನ್ನಿಗೆ ಮಗಳಲ್ವಾ? 5 ವರ್ಷ ಆಗಿದೆ. 5 ವರ್ಷ ಆಗಿದೆ. ಸ್ವಲ್ಪ ಮಾತು ಕಡಿಮೆ ಅಲ್ವಾ? ಮಾತು ಕಡಿಮೆ, ಅರ್ಥ ಆಗಲ್ಲ. ಸರಿ, ಆಗತ್ತೆ. ಮುಂದಷ್ಟು ಚೆನ್ನಾಗಿ ಮಾತಾಡ್ಕೊಳ್ಳಿ. ಚೆನ್ನಾಗಿ ಮಾತಾಡ್ತಲ್ಲ, ಫೋನ್ ಮಾಡಿ ನನಗೆ. ಚೆನ್ನಾಗಿ ಮಾತಾಡ್ತಾರೆ, ಫೋನ್ ಮಾಡಿ. ಮಾತಾಡ್ತಾರೆ. ಆಂಜನೇಯ ಸ್ವಾಮಿ ಇಂದಾನೆ ಮಾತಾಡ್ಬೇಕು, ಸರಿನಾ? ಇಲ್ಲಿಂದ ಒಳ್ಳೇದಾಗತ್ತೆ. ನೀವೇನು ಖರ್ಚು ಮಾಡಕ್ ಹೋಗ್ಬೇಡಿ. ಹಂಗಂತ ನನಗೇನು ಕೊಡಕ್ ಹೋಗ್ಬೇಡಿ. ಹಂಗಂತ ನೀವೇನು ಕೊಡ್ರಿ ಅಂತ ಹೇಳಿದಿನ? ಏನು ಬೇಡ. ಆ ಮಗು ಚೆನ್ನಾಗಿ ಮಾತಾಡಿದ್ರೆ ಬಂದು ನಿಮ್ಮ ಮನೇಲಿ ಊಟ ಮಾಡ್ಕೊಡ್ತಾರೆ, ಸರಿಮ್ಮ? ಆ ಮಗು ಮಾತಾಡಿದ್ರೆ ಪ್ರಪಂಚ ನಕ್ಕಂಗೆ, ಅಂದ್ರೆ ನಾನು ಖುಷಿಯಾಗಿರ್ತೀನಿ, ನೀವು ಖುಷಿಯಾಗಿರ್ತೀರಲ್ವಾ? ಸರಿ, ಆಂಜನೇಯ ಸ್ವಾಮಿ ಒಳ್ಳೇದು ಮಾಡೇ ಮಾಡ್ತಾನೆ. 300 ವರ್ಷ ಅಷ್ಟೊತ್ತಿಗೆ ಚೆನ್ನಾಗೇ ಮಾತಾಡ್ತಾನೆ.
ಅದಾಯ್ತಾ? ಮನೆ ರೆಡಿ ಆಗಿ ಒಂದು ಬರಬೇಕಾಗ್ತದೆ. ಮತ್ತೆ ನಮ್ಮ ಎಲ್ಲಿದ್ರು ನನಗೆ ಬರಬೇಕಾಗ್ತದೆ. ಖಂಡಿತವಾಗುತ್ತೆ, ಚೆನ್ನಾಗಾಗುತ್ತೆ, ಒಳ್ಳೇದಾಗ್ಲಿ. ನೀವು ಇನ್ನು 45 ದಿವಸ ಒಳಗೆ ಸ್ಟಾರ್ಟ್ ಮಾಡಿ. ಆಯ್ತು. ಸ್ಟಾರ್ಟ್ ಆಗುತ್ತದೆ, ಸರಿನಾ? ಓಕೆ,